ನಗರಸಭೆ ಎಲ್ಲಾ ಸದಸ್ಯರ ಸಹಕಾರದಿಂದಾಗಿ ಪಟ್ಟಣದ 31 ವಾರ್ಡ್ನಲ್ಲೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದೇವೆ ಎಂದು ಶಾಸಕ ಸಿಪಿ ಯೋಗೇಶ್ವರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್, ನಗರಸಭೆ ಸದಸ್ಯರಾದ ನಾಗೇಶ್, ರೇವಣ್ಣ, ಸತೀಶ್ ಬಾಬು, ಲಿಯಾಖತ್ ಅಲಿ ಖಾನ್, ಕಾಂಗ್ರೆಸ್ ಮುಖಂಡ ರಾಂಪುರ ಲೋಕೇಶ್, ಪೌರಾಯುಕ್ತ ಎಂ ಮಹೇಂದ್ರ, ನಗರಾಧ್ಯಕ್ಷ ಸುನಿಲ್ ಕುಮಾರ್, ಮುಖಂಡರಾದ ಆರ್ಎಂ ಮಲವೇಗೌಡ ಹಾಗೂ ಇತರರು ಹಾಜರಿದ್ದರು. ಚನ್ನಪಟ್ಟಣ ನಗರದ ವಿವಿಧ ಬಡಾವಣೆಗಳಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಆ ವಾರ್ಡ್ಗಳ ಸಂಬಂಧಪಟ್ಟಂಥ ನಗರಸಭಾ ಸದಸ್ಯರುಗಳು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಸದಸ್ಯರು, ಚನ್ನಪಟ್ಟಣ ಟೌನಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಜೊತೆಯಲ್ಲಿ ಇವತ್ತು ಚನ್ನಪಟ್ಟಣ ನಗರದ ಪ್ರವಾಸ ಮಾಡ್ತಾಯಿದ್ದೀವಿ. ಸುಮಾರು 1,90,00,000 ಹತ್ತತ್ರ 2 ಕೋಟಿ ರೂಪಾಯಿಗಳನ್ನು ಮೈನಾರಿಟಿ ಇಲಾಖೆಯಿಂದ ಹಿಂದೆ ಹಣ ಬಿಡುಗಡೆಯಾಗಿತ್ತು. ಅದನ್ನು ಕಾಮಗಾರಿ ಬದಲಾವಣೆ ಮಾಡಿ ಕೋಟೆ ಭಾಗದಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ. ಅದಲ್ಲದೆ ಪ್ರತಿ ವಾರ್ಡ್ಗೂ ನಾವು ಮೊದಲೇ ನಿಗದಿ ಮಾಡಿದಂತೆ ಸುಮಾರು 1.5 ಕೋಟಿ ಹಣವನ್ನು ಪ್ರತಿ ವಾರ್ಡ್ನಲ್ಲಿ ಆಯಾ ವಾರ್ಡ್ನ ಸದಸ್ಯರ ಮಾರ್ಗದರ್ಶನದಂತೆ ಚರಂಡಿ, ಕಾಂಕ್ರೀಟ್ ರಸ್ತೆ, ಡಾಂಬರೀಕರಣ ಮಾಡ್ತಾಯಿದ್ದೀವಿ. ದುರದೃಷ್ಟವಶಾತ್ ಇವಾಗ ಇಡೀ ಚನ್ನಪಟ್ಟಣ ಟೌನ್ನಲ್ಲಿ ಈ ಗ್ಯಾಸ್ ಪೈಪ್ಗಳನ್ನು ಅಗಿತಾ ಇರೋದ್ರಿಂದ ಭಾಳ ಅವ್ಯವಸ್ಥೆ ಆಗ್ತಾಯಿದೆ. ಒಂದು ಕಡೆ ಗ್ಯಾಸ್ ಪೈಪು ಮತ್ತು ಒಂದಷ್ಟು ಕಡೆ ನೀರಿಗೋಸ್ಕರ ಹೊಸ ಪೈಪ್ ಹಾಕ್ತಾಯಿದ್ದೀವಿ, ಕುಡಿ ನೀರಿಗೋಸ್ಕರ. ಇದರಿಂದ ಸ್ವಲ್ಪ ಅವ್ಯವಸ್ಥೆ ಆಗ್ತಾಯಿದ್ರು ಕೂಡ ಅದನ್ನೆಲ್ಲ ಸರಿ ಮಾಡಿಕೊಂಡು ಈ ಸಂಪೂರ್ಣವಾಗಿ 31 ವಾರ್ಡ್ಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಹಂತ ಹಂತವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು 4 ವಾರ್ಡ್ಗಳಲ್ಲಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾಯಿದ್ದೀವಿ. ಸರ್, ಇದು ನಗರಸಭಾ ಗೌರವಾನ್ವಿತ ಅಧ್ಯಕ್ಷರಾದ ವಾಸಿಲ್ ಅಲಿ ಖಾನ್ ಅವರು ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಹುಶಃ 10 ದಿವಸಗಳ ಕಾಲಾವಕಾಶ ಇರ್ತದೆ. ಈಗಾಗಲೇ 3-4 ದಿವಸ ಆಗಿರ್ಬೋದು, 3-4 ದಿವಸ ಆಗಿದೆ. ಬಹುಶಃ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಏನು ಮಾಡ್ತಾರೆ ಮುಂದೆ ಬದಲಾವಣೆಯನ್ನು ಮಾಡ್ತಾರೆ.